ಹಾಗಾದ್ರೆ ಈ ವ್ಯಕ್ತಿ ಊರಿಗೆಲ್ಲ ಪಾಠ ಮಾಡತಕ್ಕಂತಹ ಈ ವ್ಯಕ್ತಿ ಪ್ರಶಾಂತ್ ಕಿಶೋರ್ ಯಾವ ಭಾಗದಲ್ಲಿ ಎಷ್ಟು ಒಂದು ಮತ ಐಡಿಗಳನ್ನು ಹೊಂದಿದ್ದಾರೆ ಅಂತ ನೋಡೋಣ. ಎರಡು ಕಡೆ ವೋಟರ್ ಐಡಿಯನ್ನ ಇಟ್ಟುಕೊಂಡು ನಿಯಮವನ್ನು ಉಲ್ಲಂಘಿಸಿದ್ದಾರೆ ಕಿಶೋರ್. 2021ರಲ್ಲಿ ಟಿಎಂಸಿ ಪರ ಕೆಲಸ ಮಾಡಿದಂತಹ ಪ್ರಶಾಂತ್ ಕಿಶೋರ್ ಪಶ್ಚಿಮ ಬಂಗಾಳದಲ್ಲೂ ಕೂಡ ಒಂದು ವೋಟರ್ ಐಡಿಯನ್ನ ಮಾಡಿಸಿದ್ದ ಈ ಪ್ರಶಾಂತ್ ಕಿಶೋರ್ ಜೊತೆಗೆ ಕೋಲ್ಕತ್ತಾದ 121 ಕಾಲಿಘಾಟ್ ರಸ್ತೆಯಲ್ಲಿ ವೋಟರ್ ಐಡಿ ನೋಂದಾವಣಿಯಾಗಿದೆ. ಇದು ಕೂಡ ಟಿಎಂಸಿ ಪ್ರಧಾನ ಕಚೇರಿ ಇರತಕ್ಕಂತಹ ಸ್ಥಳ. ಅದರಲ್ಲೂ ಪ್ರಮುಖವಾಗಿ ಮತ್ತು ಒಂದು ವಿಶೇಷ ಏನಂದ್ರೆ ಇದು ಮಮತಾ ಬ್ಯಾನರ್ಜಿ ಕ್ಷೇತ್ರವ ಭವಾನಿಪುರದಲ್ಲಿರ್ತಕ್ಕಂತಹ ಪ್ರಮುಖ ಕಚೇರಿಯಲ್ಲಿ ಮಾಡಿಸಿದ್ದಾರೆ. ಜೊತೆಗೆ ಬಿಹಾರದ ಕೊನಾರ್ ಗ್ರಾಮದಲ್ಲೊಂದು ಕೂಡ ವೋಟರ್ ಐಡಿ ಮಾಡಿಸಿದ್ದಾರೆ. ಇದು ಪ್ರಶಾಂತ್ ಕಿಶೋರ್ ಅವರ ಪೂರ್ವಜರ ಗ್ರಾಮವಾಗಿದೆ. ಹಾಗಾಗಿ ಭಾರತದಲ್ಲಿ 2 ವೋಟರ್ ಐಡಿ ಹೊಂದುವುದು ಇದು ಅಕ್ಷರಶಃ ಅಪರಾಧ. ಆದ್ರೆ ಊರಿಗೆಲ್ಲ ಬುದ್ಧಿ ಹೇಳ್ತಕ್ಕಂಥ ನಾಯಕರೇ 2 ವೋಟರ್ ಐಡಿಯನ್ನ ಹೊಂದಿದ್ದು ನಿಜಕ್ಕೂ ಕೂಡ ದುರಂತ. ಅದಕ್ಕೆ ಹೇಳಲ್ವ ನಾವು, ಹೇಳೋದೊಂದು ಮಾಡೋದು ಮತ್ತೊಂದು ಅಂತ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಉತ್ತರಿಸ್ತಾರೆ ಅಂತ ಕಾದ್ ನೋಡೋಣ. ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಈ ವ್ಯಕ್ತಿ ಊರಿಗೆಲ್ಲ ಪಾಠ ಮಾಡತಕ್ಕಂತಹ ಈ ವ್ಯಕ್ತಿ ಪ್ರಶಾಂತ್ ಕಿಶೋರ್ ಯಾವ ಭಾಗದಲ್ಲಿ ಎಷ್ಟು ಒಂದು ಮತ ಐಡಿಗಳನ್ನ ಹೊಂದಿದ್ದಾರೆ ಅಂತ ನೋಡೋಣ. 2 ಕಡೆ ವೋಟರ್ ಐಡಿಯನ್ನ ಇಟ್ಟುಕೊಂಡು ನಿಯಮವನ್ನ ಉಲ್ಲಂಘಿಸಿದ್ದಾರೆ ಕಿಶೋರ್. 2021ರಲ್ಲಿ ಟಿಎಂಸಿ ಪರ ಕೆಲಸ ಮಾಡಿದಂತಹ ಪ್ರಶಾಂತ್ ಕಿಶೋರ್ ಪಶ್ಚಿಮ ಬಂಗಾಳದಲ್ಲೂ ಕೂಡ ಒಂದು ವೋಟರ್ ಐಡಿಯನ್ನ ಮಾಡಿಸಿದ್ದ ಈ ಪ್ರಶಾಂತ್ ಕಿಶೋರ್ ಜೊತೆಗೆ ಕೋಲ್ಕತ್ತಾದ 121 ಕಾಲಿಘಾಟ್ ರಸ್ತೆಯಲ್ಲಿ ವೋಟರ್ ಐಡಿ ನೋಂದಾವಣಿಯಾಗಿದೆ. ಇದು ಕೂಡ ಟಿಎಂಸಿ ಪ್ರಧಾನ ಕಚೇರಿ ಇರತಕ್ಕಂತಹ ಸ್ಥಳ. ಅದರಲ್ಲೂ ಪ್ರಮುಖವಾಗಿ ಮತ್ತು ಒಂದು ವಿಶೇಷ ಏನಂದ್ರೆ ಇದು ಮಮತಾ ಬ್ಯಾನರ್ಜಿ ಕ್ಷೇತ್ರವ ಭವಾನಿಪುರದಲ್ಲಿರ್ತಕ್ಕಂತಹ ಪ್ರಮುಖ ಕಚೇರಿಯಲ್ಲಿ ಮಾಡಿಸಿದ್ದಾರೆ. ಜೊತೆಗೆ ಬಿಹಾರದ ಕೊನಾರ್ ಗ್ರಾಮದಲ್ಲೊಂದು ಕೂಡ ವೋಟರ್ ಐಡಿ ಮಾಡಿಸಿದ್ದಾರೆ. ಇದು ಪ್ರಶಾಂತ್ ಕಿಶೋರ್ ಅವರ ಪೂರ್ವಜರ ಗ್ರಾಮವಾಗಿದೆ. ಹಾಗಾಗಿ ಭಾರತದಲ್ಲಿ 2 ವೋಟರ್ ಐಡಿ ಹೊಂದುವುದು ಇದು ಅಕ್ಷರಶಃ ಅಪರಾಧ. ಆದ್ರೆ ಊರಿಗೆಲ್ಲ ಬುದ್ಧಿ ಹೇಳ್ತಕ್ಕಂಥ ನಾಯಕರೇ 2 ವೋಟರ್ ಐಡಿಯನ್ನ ಹೊಂದಿದ್ದು ನಿಜಕ್ಕೂ ಕೂಡ ದುರಂತ. ಅದಕ್ಕೆ ಹೇಳಲ್ವ ನಾವು, ಹೇಳೋದೊಂದು ಮಾಡೋದು ಮತ್ತೊಂದು ಅಂತ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಉತ್ತರಿಸ್ತಾರೆ ಅಂತ ಕಾದ್ ನೋಡೋಣ. ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಈ ವ್ಯಕ್ತಿ ಊರಿಗೆಲ್ಲ ಪಾಠ ಮಾಡತಕ್ಕಂತಹ ಈ ವ್ಯಕ್ತಿ ಪ್ರಶಾಂತ್ ಕಿಶೋರ್ ಯಾವ ಭಾಗದಲ್ಲಿ ಎಷ್ಟು ಒಂದು ಮತ ಐಡಿಗಳನ್ನ ಹೊಂದಿದ್ದಾರೆ ಅಂತ ನೋಡೋಣ. 2 ಕಡೆ ವೋಟರ್ ಐಡಿಯನ್ನ ಇಟ್ಟುಕೊಂಡು ನಿಯಮವನ್ನ ಉಲ್ಲಂಘಿಸಿದ್ದಾರೆ ಕಿಶೋರ್. 2021ರಲ್ಲಿ ಟಿಎಂಸಿ ಪರ ಕೆಲಸ ಮಾಡಿದಂತಹ ಪ್ರಶಾಂತ್ ಕಿಶೋರ್ ಪಶ್ಚಿಮ ಬಂಗಾಳದಲ್ಲೂ ಕೂಡ ಒಂದು ವೋಟರ್ ಐಡಿಯನ್ನ ಮಾಡಿಸಿದ್ದ ಈ ಪ್ರಶಾಂತ್ ಕಿಶೋರ್ ಜೊತೆಗೆ ಕೋಲ್ಕತ್ತಾದ 121 ಕಾಲಿಘಾಟ್ ರಸ್ತೆಯಲ್ಲಿ ವೋಟರ್ ಐಡಿ ನೋಂದಾವಣಿಯಾಗಿದೆ. ಇದು ಕೂಡ ಟಿಎಂಸಿ ಪ್ರಧಾನ ಕಚೇರಿ ಇರತಕ್ಕಂತಹ ಸ್ಥಳ. ಅದರಲ್ಲೂ ಪ್ರಮುಖವಾಗಿ ಮತ್ತು ಒಂದು ವಿಶೇಷ ಏನಂದ್ರೆ ಇದು ಮಮತಾ ಬ್ಯಾನರ್ಜಿ ಕ್ಷೇತ್ರವ ಭವಾನಿಪುರದಲ್ಲಿರ್ತಕ್ಕಂತಹ ಪ್ರಮುಖ ಕಚೇರಿಯಲ್ಲಿ ಮಾಡಿಸಿದ್ದಾರೆ. ಜೊತೆಗೆ ಬಿಹಾರದ ಕೊನಾರ್ ಗ್ರಾಮದಲ್ಲೊಂದು ಕೂಡ ವೋಟರ್ ಐಡಿ ಮಾಡಿಸಿದ್ದಾರೆ. ಇದು ಪ್ರಶಾಂತ್ ಕಿಶೋರ್ ಅವರ ಪೂರ್ವಜರ ಗ್ರಾಮವಾಗಿದೆ. ಹಾಗಾಗಿ ಭಾರತದಲ್ಲಿ 2 ವೋಟರ್ ಐಡಿ ಹೊಂದುವುದು ಇದು ಅಕ್ಷರಶಃ ಅಪರಾಧ. ಆದ್ರೆ ಊರಿಗೆಲ್ಲ ಬುದ್ಧಿ ಹೇಳ್ತಕ್ಕಂಥ ನಾಯಕರೇ 2 ವೋಟರ್ ಐಡಿಯನ್ನ ಹೊಂದಿದ್ದು ನಿಜಕ್ಕೂ ಕೂಡ ದುರಂತ. ಅದಕ್ಕೆ ಹೇಳಲ್ವ ನಾವು, ಹೇಳೋದೊಂದು ಮಾಡೋದು ಮತ್ತೊಂದು ಅಂತ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಉತ್ತರಿಸ್ತಾರೆ ಅಂತ ಕಾದ್ ನೋಡೋಣ. ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಈ ವ್ಯಕ್ತಿ ಊರಿಗೆಲ್ಲ ಪಾಠ ಮಾಡತಕ್ಕಂತಹ ಈ ವ್ಯಕ್ತಿ ಪ್ರಶಾಂತ್ ಕಿಶೋರ್ ಯಾವ ಭಾಗದಲ್ಲಿ ಎಷ್ಟು ಒಂದು ಮತ ಐಡಿಗಳನ್ನ ಹೊಂದಿದ್ದಾರೆ ಅಂತ ನೋಡೋಣ. 2 ಕಡೆ ವೋಟರ್ ಐಡಿಯನ್ನ ಇಟ್ಟುಕೊಂಡು ನಿಯಮವನ್ನ ಉಲ್ಲಂಘಿಸಿದ್ದಾರೆ ಕಿಶೋರ್. 2021ರಲ್ಲಿ ಟಿಎಂಸಿ ಪರ ಕೆಲಸ ಮಾಡಿದಂತಹ ಪ್ರಶಾಂತ್ ಕಿಶೋರ್ ಪಶ್ಚಿಮ ಬಂಗಾಳದಲ್ಲೂ ಕೂಡ ಒಂದು ವೋಟರ್ ಐಡಿಯನ್ನ ಮಾಡಿಸಿದ್ದ ಈ ಪ್ರಶಾಂತ್ ಕಿಶೋರ್ ಜೊತೆಗೆ ಕೋಲ್ಕತ್ತಾದ 121 ಕಾಲಿಘಾಟ್ ರಸ್ತೆಯಲ್ಲಿ ವೋಟರ್ ಐಡಿ ನೋಂದಾವಣಿಯಾಗಿದೆ. ಇದು ಕೂಡ ಟಿಎಂಸಿ ಪ್ರಧಾನ ಕಚೇರಿ ಇರತಕ್ಕಂತಹ ಸ್ಥಳ. ಅದರಲ್ಲೂ ಪ್ರಮುಖವಾಗಿ ಮತ್ತು ಒಂದು ವಿಶೇಷ ಏನಂದ್ರೆ ಇದು ಮಮತಾ ಬ್ಯಾನರ್ಜಿ ಕ್ಷೇತ್ರವ ಭವಾನಿಪುರದಲ್ಲಿರ್ತಕ್ಕಂತಹ ಪ್ರಮುಖ ಕಚೇರಿಯಲ್ಲಿ ಮಾಡಿಸಿದ್ದಾರೆ. ಜೊತೆಗೆ ಬಿಹಾರದ ಕೊನಾರ್ ಗ್ರಾಮದಲ್ಲೊಂದು ಕೂಡ ವೋಟರ್ ಐಡಿ ಮಾಡಿಸಿದ್ದಾರೆ. ಇದು ಪ್ರಶಾಂತ್ ಕಿಶೋರ್ ಅವರ ಪೂರ್ವಜರ ಗ್ರಾಮವಾಗಿದೆ. ಹಾಗಾಗಿ ಭಾರತದಲ್ಲಿ 2 ವೋಟರ್ ಐಡಿ ಹೊಂದುವುದು ಇದು ಅಕ್ಷರಶಃ ಅಪರಾಧ. ಆದ್ರೆ ಊರಿಗೆಲ್ಲ ಬುದ್ಧಿ ಹೇಳ್ತಕ್ಕಂಥ ನಾಯಕರೇ 2 ವೋಟರ್ ಐಡಿಯನ್ನ ಹೊಂದಿದ್ದು ನಿಜಕ್ಕೂ ಕೂಡ ದುರಂತ. ಅದಕ್ಕೆ ಹೇಳಲ್ವ ನಾವು, ಹೇಳೋದೊಂದು ಮಾಡೋದು ಮತ್ತೊಂದು ಅಂತ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಉತ್ತರಿಸ್ತಾರೆ ಅಂತ
ಕಾದ್ ನೋಡೋಣ. ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಈ ವ್ಯಕ್ತಿ ಊರಿಗೆಲ್ಲ ಪಾಠ ಮಾಡತಕ್ಕಂತಹ ಈ ವ್ಯಕ್ತಿ ಪ್ರಶಾಂತ್ ಕಿಶೋರ್ ಯಾವ ಭಾಗದಲ್ಲಿ ಎಷ್ಟು ಒಂದು ಮತ ಐಡಿಗಳನ್ನ ಹೊಂದಿದ್ದಾರೆ ಅಂತ ನೋಡೋಣ. ಎರಡು ಕಡೆ ವೋಟರ್ ಐಡಿಯನ್ನ ಇಟ್ಟುಕೊಂಡು ನಿಯಮವನ್ನ ಉಲ್ಲಂಘಿಸಿದ್ದಾರೆ ಕಿಶೋರ್. 2021ರಲ್ಲಿ ಟಿಎಂಸಿ ಪರ ಕೆಲಸ ಮಾಡಿದಂತಹ ಪ್ರಶಾಂತ್ ಕಿಶೋರ್ ಪಶ್ಚಿಮ ಬಂಗಾಳದಲ್ಲೂ ಕೂಡ ಒಂದು ವೋಟರ್ ಐಡಿಯನ್ನ ಮಾಡಿಸಿದ್ದ ಈ ಪ್ರಶಾಂತ್ ಕಿಶೋರ್. ಜೊತೆಗೆ ಕೋಲ್ಕತ್ತಾದ 121 ಕಾಲಿಘಾಟ್ ರಸ್ತೆಯಲ್ಲಿ ವೋಟರ್ ಐಡಿ ನೋಂದಾವಣಿಯಾಗಿದೆ. ಇದು ಕೂಡ ಟಿಎಂಸಿ ಪ್ರಧಾನ ಕಚೇರಿ ಇರತಕ್ಕಂತಹ ಸ್ಥಳ. ಅದರಲ್ಲೂ ಪ್ರಮುಖವಾಗಿ ಮತ್ತೊಂದು ವಿಶೇಷ ಏನಂದ್ರೆ ಇದು ಮಮತಾ ಬ್ಯಾನರ್ಜಿ ಕ್ಷೇತ್ರವ ಭವಾನಿಪುರದಲ್ಲಿರ್ತಕ್ಕಂತಹ ಪ್ರಮುಖ ಕಚೇರಿಯಲ್ಲಿ ಮಾಡಿಸಿದ್ದಾರೆ. ಜೊತೆಗೆ ಬಿಹಾರದ ಕೊನಾರ್ ಗ್ರಾಮದಲ್ಲೊಂದು ಕೂಡ ವೋಟರ್ ಐಡಿ ಮಾಡಿಸಿದ್ದಾರೆ. ಇದು ಪ್ರಶಾಂತ್ ಕಿಶೋರ್ ಅವರ ಪೂರ್ವಜರ ಗ್ರಾಮವಾಗಿದೆ. ಹಾಗಾಗಿ ಭಾರತದಲ್ಲಿ 2 ವೋಟರ್ ಐಡಿ ಹೊಂದುವುದು ಇದು ಅಕ್ಷರಶಃ ಅಪರಾಧ. ಆದ್ರೆ ಊರಿಗೆಲ್ಲ ಬುದ್ಧಿ ಹೇಳ್ತಕ್ಕಂತ ನಾಯಕರೇ 2 ವೋಟರ್ ಐಡಿಯನ್ನ ಹೊಂದಿದ್ದು ನಿಜಕ್ಕೂ ಕೂಡ ದುರಂತ. ಅದಕ್ಕೆ ಹೇಳಲ್ವಾ ನಾವು, ಹೇಳೋದೊಂದು ಮಾಡೋದು ಮತ್ತೊಂದು ಅಂತ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಉತ್ತರಿಸ್ತಾರೆ ಅಂತ ಕಾದ್ ನೋಡೋಣ. ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಈ ವ್ಯಕ್ತಿ ಊರಿಗೆಲ್ಲ ಪಾಠ ಮಾಡತಕ್ಕಂತಹ ಈ ವ್ಯಕ್ತಿ ಪ್ರಶಾಂತ್ ಕಿಶೋರ್ ಯಾವ ಭಾಗದಲ್ಲಿ ಎಷ್ಟು ಒಂದು ಮತ ಐಡಿಗಳನ್ನ ಹೊಂದಿದ್ದಾರೆ ಅಂತ ನೋಡೋಣ. 2 ಕಡೆ ವೋಟರ್ ಐಡಿಯನ್ನ ಇಟ್ಟುಕೊಂಡು ನಿಯಮವನ್ನ ಉಲ್ಲಂಘಿಸಿದ್ದಾರೆ ಕಿಶೋರ್. 2021ರಲ್ಲಿ ಟಿಎಂಸಿ ಪರ ಕೆಲಸ ಮಾಡಿದಂತಹ ಪ್ರಶಾಂತ್ ಕಿಶೋರ್ ಪಶ್ಚಿಮ ಬಂಗಾಳದಲ್ಲೂ ಕೂಡ ಒಂದು ವೋಟರ್ ಐಡಿಯನ್ನ ಮಾಡಿಸಿದ್ದ ಈ ಪ್ರಶಾಂತ್ ಕಿಶೋರ್. ಜೊತೆಗೆ ಕೋಲ್ಕತ್ತಾದ 121 ಕಾಲಿಘಾಟ್ ರಸ್ತೆಯಲ್ಲಿ ವೋಟರ್ ಐಡಿ ನೋಂದಾವಣಿಯಾಗಿದೆ. ಇದು ಕೂಡ ಟಿಎಂಸಿ ಪ್ರಧಾನ ಕಚೇರಿ ಇರತಕ್ಕಂತಹ ಸ್ಥಳ. ಅದರಲ್ಲೂ ಪ್ರಮುಖವಾಗಿ ಮತ್ತೊಂದು ವಿಶೇಷ ಏನಂದ್ರೆ ಇದು ಮಮತಾ ಬ್ಯಾನರ್ಜಿ ಕ್ಷೇತ್ರವ ಭವಾನಿಪುರದಲ್ಲಿರ್ತಕ್ಕಂತಹ ಪ್ರಮುಖ ಕಚೇರಿಯಲ್ಲಿ ಮಾಡಿಸಿದ್ದಾರೆ. ಜೊತೆಗೆ ಬಿಹಾರದ ಕೊನಾರ್ ಗ್ರಾಮದಲ್ಲೊಂದು ಕೂಡ ವೋಟರ್ ಐಡಿ ಮಾಡಿಸಿದ್ದಾರೆ. ಇದು ಪ್ರಶಾಂತ್ ಕಿಶೋರ್ ಅವರ ಪೂರ್ವಜರ ಗ್ರಾಮವಾಗಿದೆ. ಹಾಗಾಗಿ ಭಾರತದಲ್ಲಿ 2 ವೋಟರ್ ಐಡಿ ಹೊಂದುವುದು ಇದು ಅಕ್ಷರಶಃ ಅಪರಾಧ. ಆದ್ರೆ ಊರಿಗೆಲ್ಲ ಬುದ್ಧಿ ಹೇಳ್ತಕ್ಕಂತ ನಾಯಕರೇ 2 ವೋಟರ್ ಐಡಿಯನ್ನ ಹೊಂದಿದ್ದು ನಿಜಕ್ಕೂ ಕೂಡ ದುರಂತ. ಅದಕ್ಕೆ ಹೇಳಲ್ವಾ ನಾವು, ಹೇಳೋದೊಂದು ಮಾಡೋದು ಮತ್ತೊಂದು ಅಂತ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಉತ್ತರಿಸ್ತಾರೆ ಅಂತ ಕಾದ್ ನೋಡೋಣ. ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಈ ವ್ಯಕ್ತಿ ಊರಿಗೆಲ್ಲ ಪಾಠ ಮಾಡತಕ್ಕಂತಹ ಈ ವ್ಯಕ್ತಿ ಪ್ರಶಾಂತ್ ಕಿಶೋರ್ ಯಾವ ಭಾಗದಲ್ಲಿ ಎಷ್ಟು ಒಂದು ಮತ ಐಡಿಗಳನ್ನ ಹೊಂದಿದ್ದಾರೆ ಅಂತ ನೋಡೋಣ. 2 ಕಡೆ ವೋಟರ್ ಐಡಿಯನ್ನ ಇಟ್ಟುಕೊಂಡು ನಿಯಮವನ್ನ ಉಲ್ಲಂಘಿಸಿದ್ದಾರೆ ಕಿಶೋರ್. 2021ರಲ್ಲಿ ಟಿಎಂಸಿ ಪರ ಕೆಲಸ ಮಾಡಿದಂತಹ ಪ್ರಶಾಂತ್ ಕಿಶೋರ್ ಪಶ್ಚಿಮ ಬಂಗಾಳದಲ್ಲೂ ಕೂಡ ಒಂದು ವೋಟರ್ ಐಡಿಯನ್ನ ಮಾಡಿಸಿದ್ದ ಈ ಪ್ರಶಾಂತ್ ಕಿಶೋರ್. ಜೊತೆಗೆ ಕೋಲ್ಕತ್ತಾದ 121 ಕಾಲಿಘಾಟ್ ರಸ್ತೆಯಲ್ಲಿ ವೋಟರ್ ಐಡಿ ನೋಂದಾವಣಿಯಾಗಿದೆ. ಇದು ಕೂಡ ಟಿಎಂಸಿ ಪ್ರಧಾನ ಕಚೇರಿ ಇರತಕ್ಕಂತಹ ಸ್ಥಳ. ಅದರಲ್ಲೂ ಪ್ರಮುಖವಾಗಿ ಮತ್ತೊಂದು ವಿಶೇಷ ಏನಂದ್ರೆ ಇದು ಮಮತಾ ಬ್ಯಾನರ್ಜಿ ಕ್ಷೇತ್ರವ ಭವಾನಿಪುರದಲ್ಲಿರ್ತಕ್ಕಂತಹ ಪ್ರಮುಖ ಕಚೇರಿಯಲ್ಲಿ ಮಾಡಿಸಿದ್ದಾರೆ. ಜೊತೆಗೆ ಬಿಹಾರದ ಕೊನಾರ್ ಗ್ರಾಮದಲ್ಲೊಂದು ಕೂಡ ವೋಟರ್ ಐಡಿ ಮಾಡಿಸಿದ್ದಾರೆ. ಇದು ಪ್ರಶಾಂತ್ ಕಿಶೋರ್ ಅವರ ಪೂರ್ವಜರ ಗ್ರಾಮವಾಗಿದೆ. ಹಾಗಾಗಿ ಭಾರತದಲ್ಲಿ 2 ವೋಟರ್ ಐಡಿ ಹೊಂದುವುದು ಇದು ಅಕ್ಷರಶಃ ಅಪರಾಧ. ಆದ್ರೆ ಊರಿಗೆಲ್ಲ ಬುದ್ಧಿ ಹೇಳ್ತಕ್ಕಂತ ನಾಯಕರೇ 2 ವೋಟರ್ ಐಡಿಯನ್ನ ಹೊಂದಿದ್ದು ನಿಜಕ್ಕೂ ಕೂಡ ದುರಂತ. ಅದಕ್ಕೆ ಹೇಳಲ್ವಾ ನಾವು, ಹೇಳೋದೊಂದು ಮಾಡೋದು ಮತ್ತೊಂದು ಅಂತ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಉತ್ತರಿಸ್ತಾರೆ ಅಂತ ಕಾದ್ ನೋಡೋಣ. ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ.